ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾವು ಒಂದು ಖುದ್ದಾಗಿ ಏನಪ್ಪಾ ಅಂದ್ರೆ ಲೈವ್ ಅನ್ನ ಕೊಟ್ಟಿದ್ದೀವಿ. ಸೊ ಇಲಾಖೆಯಲ್ಲಿ ಹೋಗಿ ಕೇಳಿದಾಗ 28ಕ್ಕೆ ನಾವು ವರದಿಯನ್ನ 100% ಕೊಡ್ತೀವಿ ಅಂತೇಳಿ ಸ್ವತಃ ನಾಗಮೋಹನ್ ದಾಸ್ ಅವರು ಮತ್ತೆ ಇನ್ನುಳಿದಂತ ಎಲ್ಲಾ ಸಿಬ್ಬಂದಿ ವರ್ಗ ನಮಗೆ ಒಂದು ಮಾಹಿತಿಯನ್ನ ಕೊಟ್ಟಿತ್ತು. ನಾವು ಅಲ್ಲೇ ಏನಪ್ಪಾ ಅಂತಂದ್ರ ಲೈವ್ ಬಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೀವಿ. ಅದು ತುಂಬಾ ಜನರಿಗೆ ಗೊತ್ತು. ಹೌದಾ? ಹಾಗಾಗಿ ಇಲ್ಲಿ ಮತ್ತೆ ಇವತ್ತಿನ ನ್ಯೂಸ್ ಅಲ್ಲಿ ಒಳ ಮೀಸಲಾತಿ ಮತ್ತೆ ಒಂದು ವಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರಕ್ಕೆ ಏನಪ್ಪಾ ಅಂದ್ರೆ ಮುಂದೆ ಹೋಗ್ತಾ ಇದೆ. ಆಗಸ್ಟ್ ಮೊದಲ ಮೊದಲ ವಾರದಲ್ಲಿ ವರದಿಯನ್ನ ಕೊಡ್ತೀವಿ ಅಂತ ಹೇಳಿ ಮತ್ತೆ ನಾವು ಒಂದು ನ್ಯೂಸ್ ಅನ್ನ ಇವಾಗ ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ಉದ್ದೇಶಪೂರ್ವಕವಾಗಿ ನಡೀತಾ ಇದೇನೋ ಅಥವಾ ಈ ಒಂದು ಡಾಟಾಗಳನ್ನ ಕಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಆಯೋಗ ಎಡುತ್ತಾ ಇದೇನೋ ಅನ್ನೋದು ಸೊ ಮೇಲ್ನೋಟಕ್ಕೆ ನಮಗಂತೂ ತಿಳಿಯೋದಿಲ್ಲ. ಸರ್ಕಾರದ ಪಾತ್ರ ಮತ್ತೆ ಆಯೋಗ ಎರಡೂ ಕೂಡಿ ಏನ್ ಪಾತ್ರ ಮಿಂಗಲ್ ಆಗಿ ಈ ಒಂದು ಮೀಸಲಾತಿಯನ್ನ ಉದ್ದೇಶಪೂರ್ವಕವಾಗಿ ಏನಾದ್ರು ಮುಂದ್ ತಗೊಂಡು ಹೋಗ್ತಾ ಇದ್ದೇನಾ ಅನ್ನುವಂತ ಒಂದು ಸಂಶಯ ಏನ್ ಪಾತ್ರ ನಮ್ಗೆ ಕಾಡ್ತಾ ಇದೆ. ಸೊ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಒಂದೆರಡು ಜನ ಕಮೆಂಟ್ ಮಾಡಿದ್ರು, ಸರ್ ಸುಮ್ನೆ ಏನ್ ಪಾತ್ರ ನೀವು ನ್ಯೂಸ್ ಹಾಕ್ತಾ ಇದ್ರಿ, ಏನೂ ಇಲ್ಲ ಅಂತೇಳಿ. ಬಹಳಷ್ಟು ಯೂಟ್ಯೂಬರ್ಸ್ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಿರ್ತಾರೆ. ಎಲ್ಲಿ ಅಂದ್ರೆ ನ್ಯೂಸ್, ಈ ಪೇಪರ್ ನ್ಯೂಸ್ ಅನ್ನ ತೆಗೆದುಕೊಂಡು ಬಂದು ಸೊ ನ್ಯೂಸ್ ಅನ್ನ ಕೊಡ್ತಿರ್ತಾರ. ಅಂತವ್ರು ಏನಪ್ಪಾ ಅಂದ್ರೆ ನಿಮ್ಗೆ ಬಹಳಷ್ಟು ಬೆಟರ್ ಅಂತೇಳಿ ನಾನು ಅನ್ಕೋತೀನಿ. ಯಾಕಂದ್ರ ನಾವು ಖುದ್ದಾಗಿ ಹೋಗಿ ನಮ್ಮ ಎಲ್ಲಾ ಒಂದು ಆಸ್ಪಿರೆಂಟ್ ನ ಕರ್ಕೊಂಡು ಹೋಗಿ ಮಾಹಿತಿ ಅನ್ನ ಕಲೆಕ್ಟ್ ಮಾಡ್ಕೊಂಡು ಆಯೋಗಕ್ಕೆ ಹೋಗಿ ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಯಾವ ಮಟ್ಟದಲ್ಲಿ ಬಂದಿದೆ ಅಂತ ಹೇಳಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ನಾವ್ ಹೇಳ್ತೀವಲ್ಲ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ನಾವೇ ಏನ್ ಪಾತ್ರ ತಗೊಂಡ್ ಹೊಡ್ಕೋಬೇಕು. ಇಲ್ಲಿ 28ಕ್ಕೆ ಕೊಡ್ತೀವಿ ಅಂತ ಹೇಳಿ 100% ಹೇಳಿದ್ದಾರೆ ನಮಗೆ. ಬಟ್ ಅಲ್ಲಿ ಈ ದಪ್ಪ ಚರ್ಮದವರಿಗೆ ಇದೆಲ್ಲ ಈ ಅಭ್ಯರ್ಥಿಗಳ ನೋವು ಅರ್ಥ ಆಗೋದಿಲ್ಲ. ದಪ್ಪ ಚರ್ಮದವರಿಗೆ ಈಗ ಸರ್ಕಾರ ಮತ್ತೆ ಆಯೋಗ ಎರಡರ ಮಧ್ಯೆ ಏನ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಯಾರಿಗ್ ಗೊತ್ತು. ಸೊ ಮಾಹಿತಿ ಅಂತೂ ಅಂದ್ರೆ 100% ನಿಮಗೆ ಹೇಳ್ತೀನಿ, ದತ್ತಾಂಶ ಅಂತೂ 100% ಆಗಿದೆ. ಆದ್ರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಯಾರಿಗೆ ಏನು ಸಮಸ್ಯೆ ಆಗ್ತಿದೆನೋ ಇದರಿಂದ, ಆಮೇಲೆ ಬಹಳಷ್ಟು ಸ್ಪರ್ಧಾ ಮಿತ್ರರು ಈಗ ಆಲ್ರೆಡಿ 2 ಬಾರಿ ಏನ್ ಪಾತ್ರ ವರದಿಯನ್ನ ಮುಂದೆ ಹಾಕಲಾಗಿದೆ. ಇದು 3ನೇ ಬಾರಿ. ಇದರಿಂದ ಸಾಕಷ್ಟು ಅಭ್ಯರ್ಥಿಗಳಿಗೆ ನೋವು ಉಂಟಾಗಿದೆ, ಹಾನಿಯಾಗಿದೆ, ವಯೋಮಿತಿ ಸಮಸ್ಯೆ ಆಗಿದೆ, ಸಾಕಷ್ಟು ಸಮಸ್ಯೆ ಆಗಿದೆ. ಅವರ ಒಂದು ಎಲ್ಲರೊಂದು ಕಾಳಜಿ ಪೂರ್ವಕವಾಗಿನೇ ನಾವೇನ್ ಪಾತ್ರ ಇಲಾಖೆಗೆ ಹೋಗಿದ್ದೀವಿ. ಬಟ್ ಈ ರೀತಿ ಮತ್ತೆ ಮುಂದೆ ಹಾಕೋದು, ಪದೇ ಪದೇ ಮುಂದೆ ಹಾಕೋದು ಅಂತಂದ್ರೆ ಇದಕ್ಕೆ ಏನ್ ಹೇಳ್ಬೇಕು ನಾವು? ಏನ್ 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 ಮಾತಾಡ್ಬೇಕು ಹೇಳಿ? 28ಕ್ಕೆ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರೆ ಮತ್ತೆ 1 ವಾರ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ರಾಜ್ಯದ ಈ ಒಂದು ಆಕಾಂಕ್ಷಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದೇ ರೀತಿ ಆದ್ರೆ ಒಳ ಮೀಸಲಾತಿ ಜಾರಿ ಆಗೋದು ತುಂಬಾ ಕಷ್ಟ ಆಗತ್ತೆ. ನಮ್ಗೊಂದು ಹೇಳೋದು, ಆಮೇಲೆ ತಾವೊಂದು ಮಾಡೋದು. ಸೊ ಈ ರೀತಿ ಇಲಾಖೆಯಲ್ಲಿ ನಡೀತಾವ ಕಾಮನ್ ಆಗಿ. ಬಟ್ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಏನು ಆಸ್ಪಿರೆಂಟ್ ಏನಿದ್ದೀರಿ, ಬೀದಿಗೆ ಬರುವಂತ ಒಂದು ಸಂದರ್ಭ ನಾವು ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಬೀದಿಗೆ ಇದ್ರ ಬಗ್ಗೆ ನಾವು ಅವೇರ್ನೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಿಲ್ಲ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಈ ನೇಮಕಾತಿ ಆಗಿರ್ಬಹುದು ಅಥವಾ ಒಳ ಮೀಸಲಾತಿ ಆಗಿರ್ಬಹುದು, ಇವು ಯಾವ ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಅನ್ಕೋತೀನಿ. ಈ ಮೂಲಕ ಎಲ್ಲ ಸಂಘಟನೆಗಳ ಜೊತೆಗೆ ಏನಪ್ಪಾ ಅಂತ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಒಂದು ಏನಪ್ಪಾ ಅಂತಂದ್ರ, ಎಲ್ರೂ ಬೀದಿಗೆ ಇಳ್ಬೇಕು. ಕೇವಲ ಫ್ರೀಡಂ ಪಾರ್ಕ್ ದಲ್ಲಿ ಹೋರಾಟ ಮಾಡಿದ್ರೆ ಅದು ಸರ್ಕಾರ ಕ್ಯಾರಿ ಅನ್ನೋದಿಲ್ಲ. ಸೊ ಇದಕ್ಕೆ ವಿಶೇಷವಾಗಿರ್ತಕ್ಕಂತ ವಿಭಿನ್ನವಾಗಿರ್ತಕ್ಕಂತ ಹೋರಾಟವನ್ನ ನಾವು ಮಾಡ್ಬೇಕಾಗತ್ತೆ. ಯಾವನೋ ಒಬ್ಬ ಕಮೆಂಟ್ ಮಾಡಿದ್ದ, ಏನಂತ ಮಾಡಿದ್ದ ಅಂದ್ರೆ, ಸುಮ್ನೆ ನೀವು ನ್ಯೂಸ್ಗೋಸ್ಕರ ಮಾಡ್ತೀರಿ ಅಂತೇಳಿ. ನಮ್ಗದ್ರ ಅವಶ್ಯಕತೆ ಇಲ್ಲ. ವ್ಯೂಸ್ಗೋಸ್ಕರ ಮಾಡ್ಬೇಕಂದ್ರೆ ಅವಶ್ಯಕತೆ ಇಲ್ಲ. ನಾವು ಖುದ್ದಾಗಿ ಹೋಗಿ ಪ್ರೆಸರ್ ಹಾಕ್ಸಿ ಲೆಟರ್ ಕೊಟ್ಟು ಬೇಗ ಮುಗಿಸ್ರಿ ಅಂತೇಳಿ ಹೇಳುವಂತದ್ದು ನಮ್ಗೆ ಏನಾಗಿದೆ ಹೇಳಿ? ಸೊ ಇಲ್ಲಿ ಮುಖ್ಯವಾಗಿ ಅವ ಏನ್ ತಿಳ್ಕೊಂಡ್ರೆ, ಎಲ್ಲ ನಾವು ಮಾಡ್ತೀವಿ ಅಂತೇಳಿ. ನಾವು ಮಾಡ್ತೀವಿ ಅಂದ್ರೆ ನಾವೆಲ್ಲ ಒಂದು ಪೊಸಿಷನ್ದಾಗ ಇದ್ದೀವಿ ಅಂದ್ರೆ ನಾವೇ ಕಿಲ್ಕೊಂತಿದ್ದೀವಿ. ಹೌದ್ ತಾನೆ? ನಾವೂ ಅದನ್ನ ಮಾಡ್ಬೇಕಂದ್ರೆ ನಾವೇ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳು ಏನ್ ಪಾತ್ರ ನಾವು ಸ್ಪಂದಿಸ್ತಿದ್ದೀವಿ. ಇಲ್ಲಿ ಅವ ಏನ್ ಪಾತ್ರ ಅವನ ಅಜ್ಞಾನದಿಂದ ಆತರ ಏನ್ ಪಾತ್ರ ನೀವು ವ್ಯೂಸ್ಗೋಸ್ಕರ ಮಾಡ್ತಾ ಇದೀರಿ ಅಂತ ಹೇಳಿದ ನನಗೆ. ಓಕೆ, ಪರವಾಗಿಲ್ಲ, ಅವನ ಜ್ಞಾನ ಅಷ್ಟ ಐತಿ, ಏನು ಮಾಡಕ್ಕಾಗಲ್ಲ. ಇಲ್ಲಿ ಸರ್ಕಾರದ ಮುಖ್ಯ ಪಾತ್ರ, ಸರ್ಕಾರನ ಉದ್ದೇಶಪೂರ್ವಕವಾಗಿ ಡಿಲೇ ಮಾಡ್ರಿ ಅಂತೇಳಿ ಹೇಳಿರ್ಬೋದು ಆಯೋಗಕ್ಕ. ಸೊ ಆ ಕಾರಣಕ್ಕಾಗಿ ಅವ್ರು ಮಾಡ್ತಾ ಇದ್ದಾರೆ. ಸೊ ನಮ್ನಾಡ್ತಕ್ಕಂತ ಸರ್ಕಾರ, ನೀನೇ ಏನ್ ಪಾತ್ರ ಚೆನ್ನಾಗಿ ಒಂದು ಕರೆಕ್ಟ್ ಆಗಿ ಏನ್ ಪಾತ್ರ ಸರ್ಕಾರನ ಆಯ್ಕೆ ಮಾಡಿತ್ತಂದ್ರೆ
ನಿನ್ ಪರಿಸ್ಥಿತಿ ಇದ್ಯಾಕಾಕಿತ್ತು. ಹ್ಮ್ ಓಕೆ, ಇರ್ಲಿ, ಏನೇ ಇರ್ಲಿ. ಸೊ ರಾಜ್ಯದ ಎಲ್ಲಾ ಒಂದು ಆಸ್ಪಿರೆಂಟ್ ಗೆ ಹೇಳೋದೇನಂತಂದ್ರೆ, ಈಗ ಆಲ್ರೆಡಿ ಎಷ್ಟು ಡಿಲೇ ಮಾಡ್ಬೇಕು ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ರಾಜಕಾರಣಿಗಳು ಮತ್ತೆ ನಿನ್ನೆ ಮೊನ್ನೆ ನಾವು ಹಿಂದೆ 2 ದಿವಸಗಳ ಹಿಂದೆ ಆ ಒಂದು ಅಪೋಸಿಷನ್ ಪಾರ್ಟಿಗೆ ಹೋಗಿನೂ ಏನ್ ಪಾತ್ರ ಲೆಟರ್ ಅನ್ನ ಕೊಟ್ಟಿದ್ದೀವಿ, ಬೇಗ ಒಳ ಮೀಸಲಾತಿ ಮುಗಿಬೇಕು ಮತ್ತೆ ಸೆಷನ್ ಅಲ್ಲಿ ಮಾತಾಡ್ಬೇಕಂತೇಳಿ. ಅವರು ಏನ್ ಪಾತ್ರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನ 28ಕ್ಕೆ ಅಂದ್ರೆ ಇದು 28ಕ್ಕೆ ಕೊಡೋದಿಲ್ಲ ಅಂತ ಆಯ್ತು. ಇನ್ನ ಒಂದು ವಾರ, ಆಗಸ್ಟ್ ವಾರದಲ್ಲಿ ಫಸ್ಟ್ ವೀಕ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಆಗಸ್ಟ್ ಸೆಕೆಂಡ್ ವೀಕ್ ಅಲ್ಲಿ ಸೆಷನ್ ಸ್ಟಾರ್ಟ್ ಆಗತ್ತೆ. ಆಗಸ್ಟ್ 11ರಿಂದ ಸೆಷನ್ ಸ್ಟಾರ್ಟ್ ಆಗತ್ತೆ. ಆ ಸೆಷನ್ ಅಲ್ಲಿ ಅಥವಾ ಕ್ಯಾಬಿನೆಟ್ ಅಲ್ಲಿ ಇದು ಅಪ್ರೂವಲ್ ಆಗ್ಲೇಬೇಕು. ಆಗ್ಲಿಲ್ಲ ಅಂತಂದ್ರೆ ಸೊ ಮುಂದಿನ ಒಂದು ನಾವು ಏನ್ ಬೀದಿಗೆ ಇಳಿದ್ರೆ ಹೋರಾಟ ಮಾಡ್ಬೇಕಂತ ಹೇಳ್ತಾ ಇದಾರಲ್ಲ, ಸೊ ಖಂಡಿತ ಮಾಡೋಣ. ಎಲ್ಲ ಒಂದು ಸಂಘಟನೆಯಿಂದ ನಾವು ಮಾಡ್ಲೇಬೇಕಾಗತ್ತೆ. ನಮ್ಮನ್ನ ದೂಷಿಸಬೇಡಿ. ನಮ್ಮ ಪಾತ್ರ ಏನಂತಂದ್ರೆ ಇದ್ದಂತ ಮಾಹಿತಿಯನ್ನ ತಂದು ಹೇಳೋದಷ್ಟೇ. ಯಾವ್ದೇ ಯೂಟ್ಯೂಬರ್ ಆಗ್ಲಿ, ಯಾವ್ದೇ ಸಂಸ್ಥೆ ಆಗ್ಲಿ, ಏನಾಗ್ಲಿ, ಸುಮ್ನೆ ನಮ್ಮ ಮೇಲೆ ದ್ವೇಷಿಸ್ರ ನಮ್ಗೇನ್ ವೋಟ್ ಹಾಕಿದೆ ಅನ್ಪ ನೀನು? ನಮ್ನೇನ ಆರಿಸಿ ತಂದೀಯಾ? ನಮ್ನೇನ್ ಸಚಿವರು ಮಾಡಿದ್ಯಾ? ಇದ್ದಂತ ಮಾಹಿತಿ ಏನಿದೆ ವಾಸ್ತವಿಕ ಸ್ಥಿತಿ, ಅದನ್ನ ರಾಜ್ಯದ ಎಲ್ಲಾ ಒಂದು ಆಸ್ಪಿರೆಂಟ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಅದನ್ನ ಬಿಟ್ಟು ನೀವ ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ, ಸುಮ್ನೆ ನಿಮ್ ಕೈಲಿ ನಮ್ ಕೈಲಿ ಏನ್ ಆಗುದಿಲ್ಲ ಅಂತಂದ್ರಲ್ಲ, ನಮ್ ಕೈಲಿ ಎಲ್ಲವೂ ಆಗತ್ತೆ ಮಾಡಿದ್ರೆ. ನಮ್ಮ ಒಂದು ಸಂಘಟನೆಯಿಂದ ಏನ್ ಬೇಕಾದ್ ಮಾಡ್ಬೋದು. ಸೊ ಇದನ್ನ ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆಗಸ್ಟ್ ಮೊದಲ ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ವರದಿಯನ್ನ. ನೋಡೋಣ, ಆಗಸ್ಟ್ ಮೊದಲ ವಾರದಲ್ಲಿ ಬರ್ತೈತೆ ಅಂತೇಳಿ ನಾವೆಲ್ಲ ಹೋಪ್ ಇಟ್ಕೋಣ, ಇಲ್ಲ ಅಂತಲ್ಲ. ನೋಡ, ಅದಕ್ಕಿಂತ ಮುಂಚಿತವಾಗಿ ನಾವು ಏನಪ್ಪಾ ಹತ್ರ ಹೋರಾಟವನ್ನ ಮಾಡಬೇಕು, ಬೀದಿಗೆ ಇಳಿಬೇಕು ಅನ್ನುವಂತ ವಾತಾವರಣ ಈಗ ಆಲ್ರೆಡಿ ಏನಪ್ಪಾ ನಿರ್ಮಾಣ ಆಗಿದೆ. ನಮ್ಮ ಒಂದು ಕ್ರಾಂತ್ ಕುಮಾರ್ ಸರ್ ಜೊತೆನೂ ಏನಪ್ಪಾ ಹತ್ರ ನಾನು ಮಾತಾಡಿದ್ದೇನೆ. ಸೊ ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ರಿಗೂ ಈ ಮೂಲಕ ಹೇಳೋದೇನಂದ್ರೆ, ಎಲ್ಲೋ ಲೈಬ್ರರಿಯಲ್ಲಿ ಕೂತ್ಕೊಂಡು ಅಥವಾ ಎಲ್ಲೋ ಒಂದು ಮನೆಯಲ್ಲಿ ಕೂತ್ಕೊಂಡು ಕೇವಲ ಯೂಟ್ಯೂಬ್ ಅನ್ನ ನೋಡೋದಲ್ಲ, ಕೇವಲ ಮಾಹಿತಿಯನ್ನ ತಿಳ್ಕೋದಲ್ಲ, ಹೋರಾಟಕ್ಕೆ ಕರೆ ಕೊಟ್ಟಾಗ ಬರುವಂತ ಪ್ರಯತ್ನ ಮಾಡಿ ದಯವಿಟ್ಟು. ಈ ಈ ಈಗಿರ್ತಕ್ಕಂಥ ಸಿಚುವೇಶನ್ದಲ್ಲಿ ಗ್ಯಾರಂಟಿಯಿಂದ ಉದ್ದೇಶ ಪೂರ್ವಕವಾಗಿನ ಇವ್ರು ಏನ್ ಪಾತ್ರ ವರದಿಯನ್ನ ಮುಂದಕ್ಕೆ ತಳ್ತಾ ಬಂದಿದ್ದಾರೆ. ಇನ್ನೂ ಏನ್ ಪಾತ್ರ ತಳ್ಳುವಂತ ಸಾಧ್ಯತೆನೂ ಜಾಸ್ತಿ ಇದೆ. ಅದಕ್ಕೆ ನೋಡ್ರಿ, ನಾವು ಖುದ್ದಾಗಿ ಅಲ್ಲಿ ಮಾಹಿತಿಯನ್ನು ಕೊಟ್ಟಾಗ ಕೇಳಿದಾಗ ಎಲ್ಲವನ್ನು ಚೆನ್ನಾಗಿ ಹೇಳಿದ್ರು. ಸರ್ ವರದಿ ಆಗಿದೆ, ಎಲ್ಲ ರೆಡಿ ಆಗಿದೆ. ಇವರೇ ಏನ್ ಪಾತ್ರ ನಾಗಮೋಹನ್ ಅವರು ಹೇಳಿದ್ರು, ಕೊಡ್ತೀವಿ 28ಕ್ಕೆ 100% ಅಂತೇಳಿ. ನಮ್ಮ ಎಲ್ಲಾ ಒಂದು ಆಸ್ಪಿರೆಂಟ್ ಪ್ರಕಾರ ನಾನು ಏನ್ ಹೇಳಿದೆ ಅಂದ್ರೆ, ಈಗಾಗಲೇ ಸರ್ ಬಹಳಷ್ಟು ಖಿನ್ನತೆಗೆ ಒಳಗಾಗಿದ್ದಾರೆ ಆಸ್ಪಿರೆಂಟ್. ದಯಮಾಡಿ ವರದಿಯನ್ನ ಕೊಡಬೇಕು. ಇದು ಕೈ ತಪ್ಪಿ ಹೋಗಬಾರ್ದು. ಯಾಕಂದ್ರೆ ವಿದ್ಯಾರ್ಥಿಗಳ ಒಂದು ಮನಸ್ಥಿತಿ ಬಹಳಷ್ಟು ಏನಪ್ಪಾ ಅಂದ್ರ ಖಿನ್ನತೆಗೆ ಒಳಗಾಗಿದೆ, ಹದಗೆಟ್ಟು ಹೋಗಿದೆ. ಸೊ ಇದು ಕೈ ಮೀರುವಕ್ಕಿಂತ ಮುಂಚೆ ಡಿಸಿಷನ್ ನ ತೆಗೆದುಕೊಳ್ರಿ ಅಂತೇಳಿ ನಾನು ಹೇಳಿದ್ದೀನಿ ಅವ್ರಿಗೆ. ಸೊ ಅವ್ರು ಏನಪ್ಪಾ ಅಂತಂದ್ರ ರಾಜಕೀಯ ವ್ಯಕ್ತಿಗಳು, ಸರ್ಕಾರ ಮತ್ತು ಆಯೋಗ ಎರಡೂ ಏನಪ್ಪಾ ಅಂದ್ರ ಅಲ್ಲಿ ಹೊಂದಾಣಿಕೆಯಾಗಿ ಇದನ್ನ ವರದಿಯನ್ನ ಮಾಡ್ಬೇಕಾಗತ್ತೆ. ಅವರು ಉದ್ದೇಶ ಪೂರ್ವಕವಾಗಿನ ಇದನ್ನ ಏನಪ್ಪಾ ಅಂದ್ರ ಮುಂದೆ ಹಾಕ್ತಕ್ಕಂತ ಒಂದು ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ಸೊ ನೋಡೋಣ, 1-2 ದಿನಗಳ ಕಾಲ ನಾವು ಒಂದು ದೊಡ್ಡ ಹೋರಾಟವನ್ನ ಮಾಡ್ಬೇಕಂತೇಳಿ ಒಂದು ಡೇಟ್ ಅನ್ನ ನಿಗದಿ ಮಾಡ್ತೀವಿ. ನೋಡೋಣ. ಸೊ ಅಲ್ಲಿವರೆಗೆ ಏನಪ್ಪಾ ಅಂದ್ರ ಎಲ್ರೂ ತಾಳ್ಮೆಯಿಂದ ಇರ್ರಿ. ಸುಮ್ನೆ ಮಾನಸಿಕವಾಗಿ ಯಾವ್ದಾದ್ರು ನಿಮ್ ಕಮೆಂಟ್ ಬಗ್ಗೆ ನಾವೇನು ತಲೆ ಕೆಡಿಸೋದಿಲ್ಲ. ಯಾಕಂದ್ರೆ ನಾವ್ ಏನ್ ಅನ್ನೋದು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು. ನಾವ್ ಏನ್ ಮಾಹಿತಿ ಹೇಳ್ತೀವಿ, ಹೆಂಗ್ ಹೇಳ್ತೀವಿ, ಎಲ್ಲವೂ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ರಾಜ್ಯನ ಗೊತ್ತು. ಸೊ ನಾವೇ ಸರ್ಕಾರ ಅನ್ಕೋಬೇಡಿ ದಯವಿಟ್ಟು. ಒಬ್ಬರು ಏನಪ್ಪಾ ಅಂದ್ರೆ ನಾವೇ ಸರ್ಕಾರ ಅಂತ ಅನ್ಕೋತಾರ, ಬಟ್ ಆ ರೀತಿ ಇಲ್ಲ. ಬಟ್ ಸರ್ಕಾರ ನಮ್ಮ ಒಂದು ವಿದ್ಯಾರ್ಥಿಗಳ ಅಳಲನ್ನ ಕೇಳುವಂತ ಸ್ಥಿತಿ ಒಳಗಿಲ್ಲ. ಸೊ ವೋಟ್ ಬ್ಯಾಂಕ್ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರಬೇಕು. ವೋಟ್ ಬ್ಯಾಂಕ್ ಅಲ್ಲಿ ಈ ಸರ್ಕಾರ ಯಾವ ರೀತಿ ಅಂದ್ರೆ ವೋಟ್ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡತ್ತೆ. ಯಾರು ಏನಪ್ಪಾ ಅಂದ್ರೆ ನಮ್ಗೆ ವೋಟ್ ಹಾಕ್ತಾರ ಮುಂದೆ ಅನ್ನೋದನ್ನ ಸೊ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಅವರಿಗೆ ಈ ನಮ್ಮ ಒಂದು ನೋವು ಅವ್ರಿಗೆ ಕಾಣೋದಿಲ್ಲ. ಸೊ ಕಣ್ಣಿಗೆ ಕಾಣೋದಿಲ್ಲ. ಹೀಗಾಗಿ ಹಿಂಗಿದೆ. ಸೊ ಒಂದಿಷ್ಟು ಏನಪ್ಪಾ ಅಂದ್ರೆ ಇನ್ನೊಂದು ವಾರ ತಾಳ್ಮೆಯಿಂದ ಇರಿ ಎಲ್ಲರಿಗೂ. ನಮಸ್ತೆ.